ಹಾಯ್ ಸ್ನೇಹಿತರೆ, ಜುಲೈ 11, 2026 ಈ ಕರಾಳ ಶನಿವಾರ ಸಂಜೆ. ಸ್ನೇಹಿತರೆ, ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿಯವರು ಇದ್ದಕ್ಕಿದ್ದಂತೆ ಮೈಸೂರಿನಲ್ಲಿ ಕೊನೆಯುಸಿರೆಳಿತಾರೆ. ಈ ಸುದ್ದಿ ಇಡೀ ದೇಶವನ್ನೇ ಕಣ್ಣೀರ ಕಡಲಲ್ಲಿ ಮುಳುಗಿಸುತ್ತೆ. ಆದರೆ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಜಗತ್ತನ್ನೇ ಗೆದ್ದ ಈ ಮಹಾನ್ ಗಾಯಕಿಯ ಬದುಕು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಜಾನಕಿ ಅಮ್ಮನವರ ಜೀವನದ ಸುತ್ತ ನಾವ್ಯಾರೂ ಕೇಳರಿಯದ ಎಷ್ಟೋ ರಹಸ್ಯಗಳು ಮತ್ತು ವಿವಾದಗಳು ಉಂಟು. ಹಾಗೆ ಹಾಡುವ ವಿಚಾರದಲ್ಲಿ ಸ್ಟುಡಿಯೋಗಳ ಒಳಗಡೆ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರ ಜೊತೆ ಜಗಳವಾಗಿದ್ದು ಉಂಟು. ಹಾಗೆ ಇಳೆಯರಾಜ ಮತ್ತು ಜಾನಕಿ ಮಧ್ಯೆ ನಡೆದ ಕಹಿ ಘಟನೆಗಳು ಉಂಟು. ಅಷ್ಟೇ ಯಾಕೆ, ದೇಶದಾದ್ಯಂತ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಂಗಲೆಗಳಿದ್ದರೂ ಜಾನಕಿಯಮ್ಮ ತಮ್ಮ ಕೊನೆಗಾಲದಲ್ಲಿ ಮೈಸೂರಿನ ಒಂದು ಪುಟ್ಟ ಫಾರ್ಮ್ ಹೌಸ್ನಲ್ಲಿ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ತೀರಾ ಸಾಮಾನ್ಯ ಮಹಿಳೆಯಂತೆ ಅಷ್ಟೊಂದು ಸರಳವಾಗಿ ಬದುಕಿದರ ಇಂದಿನ ಅಸಲಿ ಬದುಕು ಏನು ಗೊತ್ತಾ ಸ್ನೇಹಿತರೆ? ಇವತ್ತಿನ ವಿಡಿಯೋದಲ್ಲಿ ಜಾನಕಿ ಅಮ್ಮನವರ ಬಾಲ್ಯದ ಕಷ್ಟಗಳು, ಸಿನಿಮಾ ರಂಗದ ವಿವಾದಗಳು ಮತ್ತು ಅವರ ಹಿಂದೆ ಇರುವಂಥ ನಿಗೂಢ ಸತ್ಯಗಳು ಮತ್ತು ಅವರ ಲೈಫ್ ಸ್ಟೋರಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಜಾನಕಿ ಅಮ್ಮನವರ ಯಾವ ಹಾಡು ಫೇವ್ರೇಟ್ ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ಜಾನಕಿಯಮ್ಮ ಭಾರತದ ಹೆಮ್ಮೆ. ಜಾನಕಿ ಅಮ್ಮನವರು ಏಪ್ರಿಲ್ 29, 1938ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೆಪಲ್ಲೆ ಹಳ್ಳಿಯಲ್ಲಿ ಅವರು ಹುಟ್ಟುತ್ತಾರೆ. ಮನೆಯಲ್ಲಿ ಕಡು ಬಡತನ. ತಂದೆಯ ಹೆಸರು ಶ್ರೀರಾಮಮೂರ್ತಿ, ಒಬ್ಬ ಬಡ ಶಿಕ್ಷಕರು ಕೂಡ ಇವರು. ಒಂದು ಹೊತ್ತಿನ ಊಟಕ್ಕೂ ಸಂಕಷ್ಟವಿದ್ದ ಆ ಕಾಲ ಅದು. ಸ್ನೇಹಿತರೆ, ಆ ಕಾಲದಲ್ಲಿ ಕೇವಲ 3 ವರ್ಷದ ಮಗುವಾಗಿದ್ದ ಜಾನಕಿ ಅಮ್ಮನವರು ರೇಡಿಯೋ ಹಾಡುಗಳನ್ನು ಕೇಳಿ ಹಾಡ್ತಾ ಇದ್ರು. ಮಗಳ ಧ್ವನಿಯಲ್ಲಿದ್ದ ದೈವಿ ಶಕ್ತಿಯನ್ನು ನಂಬಿ ಬದುಕಿನ ಹೋರಾಟಕ್ಕಾಗಿ ಜಾನಕಿ ತಮ್ಮ 19ನೇ ವಯಸ್ಸಿಗೆ ತಾಯಿಯ ಜೊತೆ ಸಿನಿಮಾ ನಗರಿ ಮದ್ರಾಸ್ಗೆ, ಅಂದರೆ ಇಂದಿನ ಚೆನ್ನೈಗೆ ರೈಲು ಹತ್ತಿ ಬರ್ತಾರೆ. ಕೈಯಲ್ಲಿ ಕಾಸಿಲ್ಲ, ತಂಗಲು ಜಾಗವಿಲ್ಲ, ಭಾಷೆಯೂ ಬರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವರಿಗೆ ಸಿಕ್ಕಿದ್ದು 1957ರ ತಮಿಳಿನ ಒಂದು ಚಿತ್ರದ ಮೂಲಕ. ಅದೇ ವಿಧಿ ವಿಲಾಸಂ ಚಿತ್ರದ ಮೂಲಕ ಗಾಯಕಿಯಾಗಿ ಎಂಟ್ರಿ ಕೊಡ್ತಾರೆ ಜಾನಕಿ ಅಮ್ಮನವರು. ಆಮೇಲೆ ಕನ್ನಡಿಗರ ಮನೆ ಮಗಳಾಗಿ ಇತಿಹಾಸವನ್ನು ಸೃಷ್ಟಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಜಾನಕಿ ಅಮ್ಮ ಹಾಡಿದ ಹಾಡುಗಳು ಇವತ್ತಿಗೂ ಕೂಡ ಅಮರ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಚಿತ್ರರಂಗದಲ್ಲಿ ಜಾನಕಿಯಮ್ಮ ಅಜಾತ ಶತ್ರು ಅಂದುಕೊಂಡ್ರೆ ಅದು ತಪ್ಪು. ಅವರ ವೃತ್ತಿ ಜೀವನದಲ್ಲೂ ಕೆಲವು ದೊಡ್ಡ ವಿವಾದಗಳು ಮತ್ತು ಜಗಳಗಳು ಕೂಡ ನಡೆದುದು ಉಂಟು. ಜಾನಕಿಯಮ್ಮ ಹಾಡುವ ವಿಚಾರದಲ್ಲಿ ಅಪ್ರತಿಮ ಶಿಸ್ತನ್ನು ಹೊಂದಿದ್ರು. ಹಾಡಿನ ಸಾಹಿತ್ಯ ಅಥವಾ ರಾಗದಲ್ಲಿ ತಪ್ಪುಗಳಿದ್ರೆ ಅವರು ಎಷ್ಟೇ ದೊಡ್ಡ ಸಂಗೀತ ನಿರ್ದೇಶಕರಾಗಿದ್ದರೂ ಮುಖಾಮುಖಿ ಪ್ರಶ್ನಿಸುತ್ತಿದ್ರು. ಹೌದು, ದಕ್ಷಿಣ ಭಾರತದ ಖ್ಯಾತ ಸಂಗೀತ ಮಾಂತ್ರಿಕ ಇಳೆಯರಾಜ ಮತ್ತು ಜಾನಕಿ ನಡುವೆ ಹಾಡಿನ ಟ್ಯೂನ್ ಮತ್ತು ರಾಯಲ್ಟಿ ವಿಚಾರದಲ್ಲಿ ದೊಡ್ಡ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಕೂಡ ಮೂಡಿದ್ದವು. ಒಂದು ಹಾಡಿನ ರೆಕಾರ್ಡಿಂಗ್ ಸಮಯದಲ್ಲಿ ರಾಗದ ಉಚ್ಚಾರಣೆ ವಿಚಾರದಲ್ಲಿ ಸ್ಟುಡಿಯೋದಲ್ಲೇ ಇಬ್ಬರ ನಡುವೆ ತೀವ್ರ ವಾಗ್ದಾಟ ನಡೆದಿತ್ತು. ಸ್ನೇಹಿತರೆ, ಜಾನಕಿಯಮ್ಮ ತಮ್ಮ ಧ್ವನಿಯ ಸ್ವಾಭಿಮಾನವನ್ನು ಎಂದೂ ಬಿಟ್ಟು ಕೊಡ್ತಿರಲಿಲ್ಲ. ತಮಗೆ ಸರಿ ಅನಿಸಿದರೆ ಮೈಕ್ ಬಿಟ್ಟು ಹೊರ ನಡೆಯುವಷ್ಟು ಧೈರ್ಯ ಅವರಿಗಿತ್ತು. ಇನ್ನೊಂದು ದೊಡ್ಡ ವಿವಾದ ಅಂದರೆ ಪ್ರಶಸ್ತಿ ತಿರಸ್ಕಾರ. 2013ರಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಪ್ರಕಟಿಸಿತು. ಆದರೆ ಜಾನಕಿಯಮ್ಮ ಅದನ್ನು ನೇರವಾಗಿಯೇ ತಿರಸ್ಕರಿಸಿಬಿಟ್ರು. ದಕ್ಷಿಣ ಭಾರತದ ಕಲಾವಿದರಿಗೆ ಅವರ ಜೀವಮಾನದ ಸಾಧನೆ ಮುಗಿದ ಮೇಲೆ, ವಯಸ್ಸಾದ ಮೇಲೆ ಪ್ರಶಸ್ತಿ ಕೊಡ್ತೀರಾ? ಇದು ದಕ್ಷಿಣ ಭಾರತದ ಪ್ರತಿಭೆಗಳಿಗೆ ಮಾಡುವ ಅವಮಾನ ಎಂದು ಹೇಳಿ ಇಡೀ ದೇಶವೇ ಬೆಚ್ಚು ಬೀಳುವಂತೆ ಮಾಡಿದರು. ಪ್ರಶಸ್ತಿಗಾಗಿ ಕ್ಯೂ ನಿಲ್ಲೋ ಕಾಲದಲ್ಲಿ ದೇಶದ 3ನೇ ಅತ್ಯುನ್ನತ ನಾಗರಿಕ ಗೌರವವನ್ನೇ ತಿರಸ್ಕರಿಸಿದ ಆ ಧೀಮಂತ ಮಹಿಳೆಯ ನಿರ್ಧಾರ ಇಡೀ ದೇಶದಲ್ಲಿ ಅವತ್ತು ದೊಡ್ಡ ಸಂಚಲನವನ್ನು ಸೃಷ್ಟಿಸಿತು. ಸ್ನೇಹಿತರೆ, ಈಗ ಎಲ್ಲರನ್ನೂ ಕಾಡುವ ಅತಿ ದೊಡ್ಡ ಪ್ರಶ್ನೆಗೆ ಬರೋಣ. 48,000 ಹಾಡುಗಳು, ಸಾವಿರಾರು ಸ್ಟೇಜ್ ಶೋಗಳು, ದೇಶದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ ಜಾನಕಿ ಅಮ್ಮನವರಿಗೆ ಕೋಟಿ ಕೋಟಿ ರೂಪಾಯಿ ಆಸ್ತಿ ಇತ್ತು. ಚೆನ್ನೈನಲ್ಲಿ ದೊಡ್ಡ ಬಂಗಲೆಗಳಿದ್ದವು. ಆದರೂ ಅವರು ತಮ್ಮ ಕೊನೆಗಾಲದಲ್ಲಿ ಎಲ್ಲ ಆಸ್ತಿ ಬಿಟ್ಟು ಮೈಸೂರಿನ ಹೆಣ್ಕಲ್ ಬಳಿ ಒಂದು ಸಾಮಾನ್ಯ ಫಾರ್ಮ್ ಹೌಸ್ನಲ್ಲಿ ಬಂದಿದ್ದು ಏಕೆ? ಸ್ನೇಹಿತರೆ, ಇಲ್ಲಿ ತೀರಾ ಸರಳವಾಗಿ ಇವರು ಮೈಸೂರಿಗೆ ಬಂದು ಅಲ್ಲಿನ ಫಾರ್ಮ್ ಹೌಸ್ನಲ್ಲಿ ಕೇವಲ ಕಾಟನ್ ಸೀರೆ ಉಟ್ಟುಕೊಂಡು ಸಾಧಾರಣ ಮಹಿಳೆಯಂತೆ ಬದುಕಿದ್ರು. ಇದರ ಹಿಂದೆ ಒಂದು ಕಣ್ಣೀರಿನ ಕಥೆ ಇದೆ ಸ್ನೇಹಿತರೆ. ಜಾನಕಿಯವರು ಮದುವೆಯಾಗಿದ್ದು ವೀರಸ್ವಾಮಿ ರಾಮಪ್ರಸಾದ್ ಅವರನ್ನು. 1992ರಲ್ಲಿ ಪತಿ ನಿಧನರಾದಾಗ ಜಾನಕಿಯಮ್ಮ
ಮಾನಸಿಕವಾಗಿ ಸಂಪೂರ್ಣವಾಗಿ ಒಂಟಿಯಾಗ್ತಾರೆ. ದುಡ್ಡು, ಕಾಸು, ಅಂತಸ್ತು ಎಲ್ಲವೂ ಅವರಿಗೆ ಶೂನ್ಯ ಅನಿಸೋದೇ ಆ ಸಮಯದಲ್ಲಿ. ಸ್ನೇಹಿತರೆ, ಇನ್ನೊಂದು ವಿಷಯ ಏನು ಅಂದರೆ, ಜಾನಕಿ ಅಮ್ಮನವರಿಗೆ ಬದುಕಿನ ಜಂಬ, ಅಹಂಕಾರ ಮೊದಲಿನಿಂದಲೂ ಇರಲಿಲ್ಲ. ಬಾಲ್ಯದಲ್ಲಿ ಅನುಭವಿಸಿದ ಕಡು ಬಡತನ ಅವರ ತಲೆಯಲ್ಲಿ ಸದಾ ಇತ್ತು. ನಾವು ಹುಟ್ಟುವಾಗ ಏನನ್ನೂ ತರಲಿಲ್ಲ, ಸಾಯುವಾಗ ಏನನ್ನೂ ಕೂಡ ಕೊಂಡೊಯ್ಯುವುದಿಲ್ಲ. ಈ ತತ್ವವನ್ನು ಅವರು ಗಾಢವಾಗಿ ನಂಬಿದರು. ಚೆನ್ನೈನ ಚಿತ್ರರಂಗದ ಆಡಂಬರ, ಗದ್ದಲದ ಬದುಕಿನಿಂದ ಅವರಿಗೆ ನೆಮ್ಮದಿ ಸಿಗುತ್ತಿರಲಿಲ್ಲ. ಹಾಗಾಗಿಯೇ ಮಾನಸಿಕ ಶಾಂತಿಗಾಗಿ ತಮ್ಮ ಇಡೀ ವಯಸ್ಸಿನಲ್ಲಿ ಅವರು ಆರಿಸಿಕೊಂಡಿದ್ದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರನ್ನು. ಮಗ ಮುರಳೀಕೃಷ್ಣ ಅವರ ಜೊತೆ ಮೈಸೂರಿನ ಪ್ರಶಾಂತ ವಾತಾವರಣದಲ್ಲಿ ಗಿಡ ಮರಗಳ ಮಧ್ಯೆ ಹಕ್ಕಿಗಳ ಧ್ವನಿಯನ್ನು ಕೇಳುತ್ತಾ ಸಾಮಾನ್ಯರಂತೆ ಬದುಕಿದರು. ಇತ್ತೀಚೆಗೆ ವಯೋಸಹಜ ಕಾಯಿಲೆಯಿಂದ ಮೈಸೂರಿನ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಜಾನಕಿ ಅಮ್ಮ. ಚಿಕಿತ್ಸೆ ಫಲಿಸದೆ ಇಂದು ಇಡೀ ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ. ಇಷ್ಟು ದಿನ ಹರಡುತ್ತಿದ್ದ ಸಾವಿನ ಸುಳ್ಳು ಸುದ್ದಿಗಳೆಲ್ಲ ಸುಳ್ಳಾಗುತ್ತಿದ್ದವು. ಆದರೆ ಇವತ್ತಿನ ಈ ಕಹಿ ಸುದ್ದಿ ಮಾತ್ರ ಕ್ರೂರ ನಿಜವಾಗಿ ಹೋಯಿತು. ಸ್ನೇಹಿತರೆ, 2016ರಲ್ಲಿ ಜಾನಕಿ ಅಮ್ಮ ಅವರು ಅಧಿಕೃತವಾಗಿ ಹಾಡುವುದನ್ನು ನಿಲ್ಲಿಸಿಬಿಡ್ತಾರೆ. ಆದರೆ ಅವರು ಆಡಿದ ಆ ದಿವ್ಯ ಧ್ವನಿ ಈ ಭೂಮಿ ಇರುವವರೆಗೂ ಕೂಡ ಅಮರ. ಇವತ್ತು ಜಾನಕಿಯಮ್ಮ ಶಾರೀರಿಕವಾಗಿ ನಮ್ಮನ್ನು ಅಗಲಿರಬಹುದು, ಆದರೆ ಪ್ರತಿ ಕನ್ನಡಿಗನ ಮನೆಯಲ್ಲಿ, ಪ್ರತಿ ಹೃದಯದ ಭಾವನೆಗಳಲ್ಲಿ ಜಾನಕಿಯಮ್ಮ ಸದಾ ಜೀವಂತವಾಗಿ ಇರ್ತಾರೆ. ಇವತ್ತು ದಕ್ಷಿಣ ಭಾರತ ಚಿತ್ರರಂಗದ ಒಂದು ಸುವರ್ಣ ಅಧ್ಯಾಯ ಅಂತ್ಯವಾಗಿದೆ. ಗಾನ ಕೋಗಿಲೆ ಎಸ್ ಜಾನಕಿಯಮ್ಮನವರ ಆ ಪವಿತ್ರ ಆತ್ಮ ಆ ಭಗವಂತನ ಮಡಿಲಿಗೆ ಸೇರಿದೆ. ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ. ಜಾನಕಿ ಅಮ್ಮನವರ ಸಾವಿರಾರು ಹಾಡುಗಳಲ್ಲಿ ನಿಮ್ಮ ಹೃದಯ ಮುಟ್ಟಿದಂಥ ಹತ್ತಿರವಾದ ಹಾಡು ಯಾವುದು ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸ್ನೇಹಿತರೆ, ಜಾನಕಿ ಅಮ್ಮನವರ ಇಡೀ ಬದುಕನ್ನು ಒಮ್ಮೆ ತಿರುಗಿ ನೋಡಿದರೆ ನಮಗೊಂದು ದೊಡ್ಡ ಪಾಠ ಸಿಗುತ್ತೆ. ಕಡು ಬಡತನದ ಹಳ್ಳಿಯಿಂದ ಬಂದ ಒಬ್ಬ ಹೆಣ್ಣು ಮಗಳು ಭಾಷೆ ಬರುತ್ತಿದ್ದರೂ ತನ್ನ ಧ್ವನಿಯನ್ನೇ ಅಸ್ತ್ರವಾಗಿಸಿಕೊಂಡು ಇಡೀ ದೇಶವನ್ನೇ ಆಳಬಹುದು ಅಂದರೆ ಅದಕ್ಕೆ ಕಾರಣ ಅವರಲ್ಲಿದ್ದ ಕಠಿಣ ಪರಿಶ್ರಮ. ಸ್ನೇಹಿತರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಅವರು ಹುಟ್ಟಿದ್ದು ಆಂಧ್ರದಲ್ಲಿ, ಬೆಳೆದಿದ್ದು, ಅವರನ್ನು ಪ್ರತಿಭೆಯನ್ನು ಗುರುತಿಸಿದ್ದು ತಮಿಳುನಾಡಿನಲ್ಲಿ ಅಂದರೆ ಚೆನ್ನೈನಲ್ಲಿ, ಅವರು ಮಣ್ಣಾಗಿದ್ದು ನಮ್ಮ ಮೈಸೂರಿನ ಕರ್ನಾಟಕದ ಮಣ್ಣಲ್ಲಿ. ಸ್ನೇಹಿತರೆ, ಇವತ್ತಿಗೂ ಅವರಲ್ಲಿದ್ದ ಕಠಿಣ ಪರಿಶ್ರಮ ಮತ್ತು ತಮ್ಮ ಕಲೆಯ ಮೇಲಿದ್ದ ಅವರ ಅಚಲವಾದ ನಂಬಿಕೆ ಎಂಥದ್ದೇ ರಾಜಕೀಯ ಎದುರಾದರೂ ಕೂಡ ತಲೆಭಾಗದ ಅವರ ಸ್ವಾಭಿಮಾನ, ಕೋಟಿ ಕೋಟಿ ಆಸ್ತಿ ಇದ್ದರೂ ಅಹಂಕಾರ ಪಡೆದ ಅವರ ಸರಳತೆ ನಮಗೆಲ್ಲ ಒಂದು ಮಾದರಿ. ಜಾನಕಿಯಮ್ಮ ಶಾರೀರಿಕವಾಗಿ ಇವತ್ತು ನಮ್ಮನ್ನು ಅಗಲಿರಬಹುದು, ಆದರೆ ಸೋಲೊಪ್ಪಿಕೊಳ್ಳದ ಅವರ ಬದುಕಿನ ಹೋರಾಟ ನಮಗೆ ಸದಾ ದಾರಿದೀಪ. ಸ್ನೇಹಿತರೆ, ಒಂದು ಕೊನೆಯದಾಗಿ ಮಾತು. ಸಾಧಕನಿಗೆ ಸಾವು ಅಂತ್ಯವಲ್ಲ, ಅದು ಇತಿಹಾಸದ ಆರಂಭ. ಜಾನಕಿಯಮ್ಮ ತಮ್ಮ ಹಾಡುಗಳ ಮೂಲಕ ನಮ್ಮ ಹೃದಯದಲ್ಲಿ ಎಂದೆಂದಿಗೂ ಅಮರ. ಆ ಮಹಾನ್ ಚೇತನಕ್ಕೆ ಗೌರವ ಸಲ್ಲಿಸುತ್ತಾ ಅವರ ಬದುಕಿನ ಮಾದರಿಯನ್ನು ಕಲಿಯೋಣ. ಸೊ ಸ್ನೇಹಿತರೆ, ಇದಾಗಿತ್ತು ಜಾನಕಿ ಅಮ್ಮನವರ ಒಂದು ಲೈಫ್ ಸ್ಟೋರಿ ಅಥವಾ ಅವರ ಹಿಂದೆ ಇದ್ದಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಟ್ರೆಂಡಿಂಗ್ ಟಾಪಿಕ್ ಮತ್ತು ಲೈಫ್ ಸ್ಟೋರೀಸ್ಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.